ನಾವು ನೋಡು ಸುಮ್ಮನೆ ಇದ್ದೀವಿ, ಹೆಂಗೆ ದೌರ್ಜನ್ಯಗಳು ನಡೀತಾ ಇದ್ರು ಕೂಡ ಸುಮ್ಮನೆ ಇದ್ದೀವಿ. ಅವ್ರು ಏನೂ ಇಲ್ಲದೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಬಿಟ್ಟು ಮೀಸಲಾತಿ ಯಾಕೆ, ಎಷ್ಟು ವರ್ಷ ಇರ್ಬೇಕು ಅಂತ ಕೇಳ್ತಾರಲ್ಲ, ಇದು ನ್ಯಾಯನಾ? ಅದು ಹೇಳಿದ್ರು ಕೋಪ. ನಾನು ಸಿದ್ದರಾಮಯ್ಯ ಹೇಳ್ತಾನೆ, ನಾನು ಒಬ್ಬ ಮಾತಾಡಿದ್ರೆ 20 ಜನ ಮಾತಾಡ್ತಾರೆ. ಅವರು ನಮ್ಮವ್ರು ಯಾರು ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾರೆ. ಬಯಸ್ಕೊಂಡು ಸಿದ್ದರಾಮಯ್ಯ ತಾನೆ ಬಯಸ್ಕೊಳ್ಳಿ ಬಿಡ ಅಂತ ಸುಮ್ಮನೆ ಇರ್ತಾರೆ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಈಗೇನಾಗಿದೆ, ಈ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು 10% ರಿಸರ್ವೇಶನ್ ಕೊಟ್ಬಿಟ್ರು ಹೊತ್ತಿಗೆ ಮೇಲ್ಜಾತಿಲಿರ್ತಕ್ಕಂಥ ಬಡವರಿಗೆ. ಮೆರವಣಿಗೆ ಹೋಯ್ತಾ ಇತ್ತು ಒಂದು ಮಂಡಲ್ ಕಮಿಷನ್ ವರದಿ ವಿರುದ್ಧ. ಮಂಡಲ್ ಯಾರ್ಯಾರು ಇದ್ದಾರೆ ಅಂತಂದ್ರೆ ನಮ್ಮ ಹುಡುಗರೇ ಸೇರ್ಕೊಂಡವೆ ಅಲ್ಲಿ. ನಮ್ಗೆ ಇನ್ನೂ ಗುಲಾಮ್ಗಿರಿ ಮನಸ್ಥಿತಿನೇ ಹೋಗಿಲ್ಲ ನಮಗೆ. ನೋಡಿ, ಒಬ್ಬ ಅಡಿಗೆ ಮಾಡೋ ಬ್ರಾಹ್ಮಣ ಬಂದ್ರೆ ನಮಸ್ಕಾರ ಬುದ್ಧಿ ಅಂತ ಏನ್ ಕೆಳಗಡೆ ಬಗ್ಗಿ ನಮಸ್ಕಾರ ಹೊಡಿತೀವಿ, ನಮಸ್ಕಾರ ಬುದ್ಧಿ ಅಂತ. ಅದೇ ಒಬ್ಬ ದಲಿತರವನು ಶ್ರೀಮಂತ ಆಗಿದ್ರು ಕೂಡ, ವಿದ್ಯಾವಂತ ಆಗಿದ್ರು ಕೂಡ, ಏನ್ಲಾ ಹೆಂಗಿದೆಯಲ್ಲ ಚೆನ್ನಾಗಿದೆಯಲ್ಲ ಅಂತ ಹೇಳ್ತೀವಿ. ಇದೇ ಗುಲಾಮ್ಗಿರಿ ಮನಸ್ಥಿತಿ. ಇದು ಹೋಗ್ಬೇಕಲ್ಲಪ್ಪ. ಬೀರಾಚಯ್ಯನವರು ರಾಮಕೃಷ್ಣ ಹೆಗ್ಡೆ ಅವ್ರನ್ನ ನೀವು ಮಹಾಮೇಧಾವಿಗಳು ಸ್ವಾಮಿ, ಬಹಳ ಚತುರರವರು ನೀವು ಅಂತೆಲ್ಲ ಹೊಗಳ್ತಾ ಇದ್ರು. ಆಗ ಜೆ.ಎಚ್. ಪಟೇಲ್ ಎದ್ಬಿಟ್ರು, ರೀ ರಾಚಯ್ಯನವರೇ, ಅವರು ರಾಮಕೃಷ್ಣ ಹೆಗ್ಡೆ ಅವರು ಚತುರರಾಗಿರ್ಲೇಬೇಕು, ಮೇಧಾವಿಗಳಾಗಿರ್ಲೇಬೇಕು. ಯಾಕಂತಂದ್ರೆ ಅವ್ರಿಗೆ 5000 ವರ್ಷಗಳ ಇತಿಹಾಸ ಇದೆ. ನನಗೆ ಬಸವಣ್ಣ ಬಂದ್ಮೇಲೆ 800 ವರ್ಷಗಳ ಇತಿಹಾಸ ಇದೆ. ನಿಮಗೆ ಸಂವಿಧಾನ ಬಂದ್ಮೇಲೆ ಬಂದಿರೋದು ಇತಿಹಾಸ ಅಂತ ಹೇಳಿದ್ರು. ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ. ಬಹಳ ಜೆ.ಎಚ್. ಪಟೇಲ್ ಇದ್ದಲ್ಲ, ಬಹಳ ವಿಟಿ ಮನುಷ್ಯ. ಹಾಗಂತ ಹೇಳ್ಬಿಟ್ಟು ಕೂತ್ಕೊಬಿಟ್ರು. ಪಾಪ ರಾಚಯ್ಯನವ್ರಿಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಹೇಳಿದ್ರು ರಾಚಯ್ಯನವ್ರಿಗೆ, ನೋಡ್ರಿ ಅವರು ಬ್ರಾಹ್ಮಣ ಜನಾಂಗದಲ್ಲಿ ಹುಟ್ಟಿದ್ದಾರೆ, ಅವರಿಗೆ ಬಹಳ ದೀರ್ಘವಾದ ಇತಿಹಾಸ ಇದೆ. ನಿಮಗೆ ಶುರುವಾದದ್ದು ಸಂವಿಧಾನ ಬಂದ್ಮೇಲ್ರಿ, ಅಂಬೇಡ್ಕರ್ ಸಂವಿಧಾನ ಬರ್ಕೊಟ್ಟ ಮೇಲೆ ಶುರುವಾಗಿರೋದು. ನಮಗೆ ಬಸವಣ್ಣ ಬಂದ್ಮೇಲೂ ನಮಗೂ ಸ್ವಲ್ಪ ಇದೆ ಲಿಂಗಾಯತರಿಗೆ. ನಾನು ನಿಮಗಿಂತ ಬೆಟರು, ನನಗಿಂತ ರಾಮಕೃಷ್ಣ ಹೆಗ್ಡೆ ಬೆಟರು, ಅದೇನು ದೊಡ್ಡ ಸ್ಥಿತಿ ಏನಿಲ್ಲ ಬಿಡಪ್ಪ ಅಂತ ಹೇಳಿದ್ರು. ರಾಮಕೃಷ್ಣ ಹೆಗ್ಡೆ ಬಹಳ ಮೇಧಾವಿಗಳಾಗಿದ್ದಾರೆ ಅಂತ ಹೇಳೋದು. ಅಧಿಕಾರ ಇದೆಯಲ್ಲ, ಸಂಪತ್ತು ಇದೆಯಲ್ಲ, ಯಾವುದೋ ಜನಾಂಗದ ಯಾವುದೋ ಜಾತಿಯ ಸ್ವತ್ತಲ್ಲ ಅದು. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಬುದ್ಧಿವಂತರಾಯ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಹೋಗಿದ್ರೆ ಸಂವಿಧಾನ ರಚನೆ ಮಾಡಕ್ಕಾಯ್ತಿತ್ತ? ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧಿವಂತಿಕೆಯಲ್ಲಿ ಯಾರಕ್ಕಿಂತ ಕಡಿಮೆ ಇದ್ರು? ಅವರು ಅಸ್ಪೃಶ್ಯ ಜನಾಂಗದಿಂದ ಹುಟ್ಟು ಬಂದವರು. ಅವ್ರು ಯಾರಿಗಾರ ಕಡಿಮೆ ಇದ್ರ? ಈ ದೇಶ ಕಂಡಂತ ಕೆಲವೇ ಮೇಧಾವಿ ರಾಜಕಾರಣಿಗಳಲ್ಲಿ, ಕೆಲವೇ ಬುದ್ಧಿವಂತರಲ್ಲಿ ಅಂಬೇಡ್ಕರ್ ಕೂಡ ಒಬ್ಬರು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿ. ಅಲ್ಲದೆ ಇಂಥ ಸಂವಿಧಾನ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಯ್ತಿತ್ತು? ಭಾರತ ದೇಶ ಇದೆಯಲ್ಲ, ಅನೇಕ ಜಾತಿ ಧರ್ಮಗಳು ಭಾಷೆ, ಅವರೇ ಹೇಳಿದ್ದಾರೆ, ಈ ಪುಸ್ತಕದಲ್ಲಿ ಹೇಳಿದ್ದಾರೆ 4635 ಜಾತಿಗಳಿದಾವೆ ಅಂತ. ಅದು ಅವಳು ಹೇಳಿರೋದೆಲ್ಲ ಆಧಾರದ ಸಹಿತವಾಗಿ ಹೇಳಿದ್ದಾರೆ. 4635 ಜಾತಿಗಳು. ಯಾರೇ ಹುಟ್ಟಾಕ್ತವ್ರು ಇದನ್ನ? ಅವರೇ ಪ್ರಶ್ನೆ ಕೇಳೋದು, ಹುಟ್ಟಾಕ್ತವ್ರೆ. See, I'm not joking. It's a fact. ಈಗಂತ ಹೇಳಿದ್ರೆ ನಾನು ಮೈ ಮೇಲೆ ಬಿದ್ದುಬಿಡ್ತಾರೆ ಎಲ್ಲ. ದಿಸ್ ಇಸ್ ದಿ ಪ್ರಾಬ್ಲಮ್ ಈಗ ನಮಗೆ ಸಮಾಜದಲ್ಲಿ. ಸತ್ಯ ಹೇಳೋಗೂ ಇಲ್ಲ. ಇಲ್ಲಪ್ಪ ಆರೇನ್ರು ಮಧ್ಯಪ್ರಾಚ್ಯದಿಂದ ಬಂದವರು ಇಲ್ಲಿಗೆ ಅಂತಂದ್ರೆ, ಏನ್ರಿ ನಮ್ಮನ್ನೇ ಪ್ರಶ್ನೆ ಮಾಡ್ತೀರ ನೀವು ಅಂತ ಕೇಳಕ್ ಶುರು ಮಾಡ್ಬಿಡ್ತಾರೆ. ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ನಾವೆಲ್ಲ ದ್ರಾವಿಡರು, ನಮ್ಮನ್ನೆಲ್ಲ ದರ್ಶಿಗಳನ್ನಾಗಿ ಮಾಡ್ಬಿಟ್ರು ಅಲ್ಲಿಂದ ಬಂದವರು. ಬಟ್ ಆರ್ಯರು ಒಬ್ಬರೇ ಬಂದಿಲ್ಲ, ಬೇರೆಯವರು ಬಂದರು. ದರ್ಶಿಗಳನ್ನಾಗಿ ಮಾಡ್ಬಿಟ್ರು, ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳೆಲ್ಲ ನಡೆದೋ ಅಂತ ಹೇಳಿದ್ರೆ ಕೋಪ ಬಂದ್ಬಿಡ್ತವೆ. ನಮ್ಮ ಕಡೆ ಹಳ್ಳಿನಲ್ಲಿ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೊದ್ರು ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಡೋದು ಈ ಪರಿಸ್ಥಿತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೇನು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಬಿಟ್ರು. ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಸಿಗ್ಬೇಕಾದ್ರೆ
ಸಂವಿಧಾನ ಬಂದು 50ನೇ ಇಸ್ವಿನಲ್ಲಿ ಜನವರಿ 26ನೇ ತಾರೀಕು ಬಂದದ್ದು. 90ನೇ ಇಸ್ವಿವರೆಗೆ ವಿ ಪಿ ಸಿಂಗ್ ಬರೋವರಿಗೆ ಅದು ಏನು ಕೆಲಸದಲ್ಲಿ 27% ಮೀಸಲಾತಿ ಅಂತ ಕೊಟ್ಟರು. ಅದ್ರ ವಿರೋಧ ಮಾಡಿದವ್ರು ಯಾರು? ಯಾರ್ರೀ? ಬಹಳ ಹಿಂದುಳಿದವ್ರ ಬಗ್ಗೆ ಈಗ ಬಹಳ ದೊಡ್ಡದಾಗಿ ಭಾಷಣ ಮಾಡ್ತಾರಲ್ಲ, ಅವರೇ ವಿರೋಧ ಮಾಡಿದವರು. ಹೌದಲ್ಲ? ರಥಯಾತ್ರೆ ಮಾಡಿದವ್ರು ಯಾರು? ಅವ್ರನ್ನ ಅರೆಸ್ಟ್ ಮಾಡಿದವ್ರು ಯಾರು? ನಾವು ನೋಡು ಸುಮ್ಮನೆ ಇದ್ದೀವಿ. ಹೆಂಗೆ ದೌರ್ಜನ್ಯಗಳು ನಡೀತಾ ಇದ್ರು ಕೂಡ ಸುಮ್ಮನೆ ಇದ್ದೀವಿ. ಅವ್ರು ಏನೂ ಇಲ್ಲದೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಬಿಟ್ಟು ಮೀಸಲಾತಿ ಯಾಕೆ, ಎಷ್ಟು ವರ್ಷ ಇರ್ಬೇಕು ಅಂತ ಕೇಳ್ತಾರಲ್ಲ, ಇದು ನ್ಯಾಯನಾ? ಇದು ತಿಳಿಸ್ಲಿಕ್ಕೋಸ್ಕರ ಪಾಪ ಅವರು ನಾಗಮೋಹನ್ ದಾಸ್ ಅವರು ಇದು ಗೊತ್ತಿಲ್ಲಪ್ಪ ನಿಮಗೆಲ್ಲ ತಿಳ್ಕೊಂಡ್ರಯ್ಯ ಅಂತ ಮಾಡಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ 1918ನೇ ಇಸ್ವಿನಲ್ಲಿ ಮಿಲ್ಲರ್ ಆಯೋಗ ಮಾಡಿದ್ರು. ಅವರು 19ರಲ್ಲಿ ವರದಿ ಕೊಟ್ಟರು. 21ನೇ ಇಸ್ವಿನಲ್ಲಿ ಜಾರಿಗೆ ಬಂತು. ವಿರೋಧ ಮಾಡಿದವರು ಯಾರು? ಯಾರಪ್ಪ? ನೀವೇ ಹೇಳಿ ನೋಡೋಣ. ಅದು ಹೇಳಿದ್ರು ಕೋಪ. ನಾನು ಸಿದ್ದರಾಮಯ್ಯ ಹೇಳ್ತಾನೆ. ನೋಡಿ ಎಂಥ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀವಿ ನಾವು. ಮತ್ತೆ ನಾವು ಈ ತರ ಬಯಸ್ಗಳವರು ಬಹುಸಂಖ್ಯಾತರು. ನಾವು ನೋಡಿ ಹೆಂಗೆ ಬಯಸ್ಗಳವರು ಬಹುಸಂಖ್ಯಾತರು. ನಾನು ಒಬ್ಬ ಮಾತಾಡಿದ್ರೆ 20 ಜನ ಮಾತಾಡ್ತಾರೆ. ಅವರು ನಮ್ಮವ್ರು ಯಾರು ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾರೆ. ಬಯಸ್ಗಾದ್ರೆ ಸಿದ್ದರಾಮಯ್ಯ ತಾನೆ ಬಯಸ್ಕೊಳ್ಳಿ ಬಿಡ ಅಂತ ಸುಮ್ಮನೆ ಇರ್ತಾರೆ. ಅಷ್ಟೇ ಟ್ರಾಜಿಡಿ. ನೀವು ಅಸಮಾನತೆ ಇದೆಯಲ್ಲ ಪ್ರಸ್ತುತಪಡಿಸ್ಬೇಕು ಬೇಡ? ಬಸವಣ್ಣ ಏನ್ ಹೇಳಿದ್ರು? ಸಮಾಜ ನಿರ್ಮಾಣ ಆಗಬೇಕು ಅಂತ. ಯಾವಾಗ ಹೇಳಿದ್ರು? 900 ವರ್ಷಗಳ ಹಿಂದೆ ಹೇಳಿದ್ರು. ಆಗಿದ್ಯಾ? ಏನ್ ಮಾತ್ರ ಏನ್ ವಚನ ಹೇಳ್ತೀವಿ ಬಸವಣ್ಣವ್ರ ವಚನ? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಎಷ್ಟು ಏನ್ ಹೇಳಕ್ ಮಾತ್ರ ಚೆನ್ನಾಗಿರ್ತದೆ. ಜಾರಿಗೆ ಬಂದಿದ್ಯಾ? ಎಲ್ಲ ನಮ್ಮವರಾಗಿದಾರ? ಇನ್ನು ನಿಮ್ಮ ಇವನಾರವನೇ ಇರೋದು. ಅನೇಕ ಜನ ಈ ವಚನ ಹೇಳ್ಬಿಟ್ಟು ನೀ ಯಾವ ಜಾತಿಯವನಪ್ಪ ಅಂತ ಕೇಳ್ತಾರೆ. ಈಗೇನಾಗಿದೆ, ಈ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು 10% ರಿಸರ್ವೇಶನ್ ಕೊಟ್ಬಿಟ್ರು ಹೊತ್ತಿಗೆ ಮೇಲ್ಜಾತಿಲಿ ಇರ್ತಕ್ಕಂಥ ಬಡವರಿಗೆ. ಸಂವಿಧಾನದಲ್ಲಿ ಇದೆಯಾ? ಹೇಳಿ ನೋಡೋಣ. Is there any provision either under Article 15 or 16 of the Indian Constitution? No. What does it? Our article ಏನು ಹೇಳ್ತವೆ? ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಮಾನದಂಡ ಇದೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಎಲ್ಲಿದೆ ಮಾನದಂಡ? ಏನ್ ತರಾತುರಿನಲ್ಲಿ ತಗೊಬಂದು ಒಂದೇ ದಿನದಲ್ಲಿ ಪಾಸ್ ಮಾಡ್ಕೊಬಿಟ್ರು. ಸಂವಿಧಾನಕ್ಕೆ ವಿರುದ್ಧವಾಗಿ, ಸಂವಿಧಾನದ ಮೂಲ ತತ್ವಕ್ಕೆ ವಿರುದ್ಧವಾಗಿ. We're all keeping quiet. ಈಗ ಅವ್ರಿಗೂ ಸಿಕ್ಕಿದ ಮೇಲೆ 10% ಮೀಸಲಾತಿ ಸಿಕ್ಕಿದ ಮೇಲೆ ಇನ್ನು ಬಹುಶಃ ಇನ್ ಮೇಲೆ ಕೇಳೋದು ಕಾಣಿ ಅಂತ ಅನ್ಸುತ್ತೆ ನಾನು. ಯಾಕೆ ಮೀಸಲಾತಿ ಇರಬೇಕು? ಇನ್ನು ಎಷ್ಟು ವರ್ಷ ಇರಬೇಕು? ಅದಕ್ಕೆ ಅಂಬೇಡ್ಕರ್ ಅವರು ಕ್ಲಾರಿಫೈ ಮಾಡಿದ್ರು, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ಮೀಸಲಾತಿ ಇರಲೇಬೇಕು ಅಂತ ಹೇಳಿದ್ರು. ಎಲ್ಲಿವರೆಗೆ ಸಾಮಾಜಿಕ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತ ಹೇಳು. ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೂ ಕೂಡ ಯಾಕೆ ಎಷ್ಟು ವರ್ಷ? 10 ವರ್ಷಕ್ಕೆ ಮುಗಿಬೇಕಾಗಿತ್ತಲ್ಲ. ಅದಕ್ಕೆ ಇವೆಲ್ಲ ಜನಗಳಿಗೆ ಗೊತ್ತೇ ಇಲ್ಲ ಪಾಪ, ಬಹಳ ಜನಕ್ಕೆ ಗೊತ್ತಿಲ್ಲ. ಅವ್ರು ಓಲೆ ವಿರೋಧ ಮಾಡೋರು ಹೋಗ್ಲಿ, ಅವರು ವಿರೋಧ ಮಾಡ್ಬೇಕು ತಿಳ್ಕೊತಾರೆ. ಈ ಯಾರಿಗೆ ಕೊಟ್ಟಿದೀವಿ ಮೀಸಲಾತಿ ಅವರೇ ತಿಳ್ಕೊಳಕ್ ಹೋಗಲ್ಲ, ಪ್ರಯತ್ನ ಮಾಡಲ್ಲ. ಅದೇ ಬಂದಿರೋದು ಗ್ರಾಚಾರ ನಮಗೆ. ಯಾರು ಕೊಟ್ಟಿದ್ವಿ? ಈ ಮಂಡಲ್ ಕಮಿಷನ್ ವರದಿ ಬತ್ತಲ್ಲ, ವರದಿ ಬಂದಾಗ ಹಿಂದುಳಿದವರು ಸಂಭ್ರಮಾಚರಣೆ ಮಾಡ್ಬೇಕಲ್ವಾ? 27% ಕೊಟ್ಟಾಗ ಇವ್ರು ಮಾಡನೇ ಇಲ್ಲ. ಇವರೇ ಅವ್ರ ಜೊತೆ ಸೇರ್ಕೊಂಡು ವಿರೋಧ ಮಾಡ್ತಿರೋ, ಅವ್ರ ಜೊತೆ ಸೇರ್ಕೊಂಡ್ಬಿಟ್ರು. ಗಿರಾಕಿಗಳು ಹೆಚ್ಚಾಗಿ ಮಾಡಿದವರು SC/ST ಜನ. ತಮಾಷೆ ಇಲ್ಲ ಇದು, ಇಟ್ ಇಸ್ ಎ ಫ್ಯಾಕ್ಟ್. ನಾನು ಆಗ ಜನತಾ ಪಾರ್ಟಿ ನಮ್ಮ ಈಗಿನ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಅಲ್ಲಿದ್ದೆ. ಮೆರವಣಿಗೆ ಹೋಯ್ತಾ ಇತ್ತು ಒಂದು ಮಂಡಲ್ ಕಮಿಷನ್ ವರದಿ ವಿರುದ್ಧ. ಮಂಡಲ್ ಯಾರ್ಯಾರು ಇದ್ದಾರೆ ಅಂತಂದ್ರೆ ನಮ್ಮ ಹುಡುಗರೇ ಸೇರ್ಕೊಂಡವೆ ಅಲ್ಲಿ.
ನಾನು ಕರೆದು ಕೇಳಿದೆ, ಯಾಕ್ರೆ ನೀವ್ ಯಾಕೆ ಏನ್ ಸರ್ ನಮಗೆ ಮೀಸಲು ಇದು ಕೆಲಸ ಸಿಕ್ಕಲ್ವಂತಲ್ಲ ಇನ್ನು ಈ ಮಂಡಲ್ ಕಮಿಷನ್ ವರದಿ ಜಾರಿ ಆಗ್ಬಿಟ್ರಿ ಅಂತ ಇವೇ ಹೇಳ್ಕೆ ತಿರುಗಾಡ್ತವೆ. ಅದಕ್ಕೆ ಇಂಥದ್ದೊಂದು ಅಗತ್ಯ ಇತ್ತು. ನಾಗಮೋಹನ್ ದಾಸ್ ಅವರೇ, ಬಹಳ ಶ್ರಮ ಪಟ್ಟು ತಯಾರು ಮಾಡಿದ್ರಿ, ಬಹಳ ಅಂಕಿಅಂಶಗಳನ್ನೆಲ್ಲ ನೋಡಿದೆ ನಾನು. ಆಮೇಲೆ ಇನ್ನೆಷ್ಟು ವರ್ಷ ಕೊಡ್ಬೇಕ್ರಿ? ನೀ ಇಷ್ಟು ವರ್ಷ ಆಗಿದೆಯಲ್ಲ, 70 ವರ್ಷ ಆಯ್ತಲ್ಲ, 72 ವರ್ಷ ಆಯ್ತಲ್ಲ, ಇನ್ನೂ ಕೂಡ ಅವ್ರ ಜನಸಂಖ್ಯೆಗರಣವಾಗಿ ಅವರು ಬಂದಿಲ್ಲ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕರ್ನಾಟಕದಲ್ಲಿ 17.15% ಇದ್ದಾರೆ. ಅಲ್ಲ, ಪರಿಶಿಷ್ಟ ಜಾತಿಯವರು. ಪರಿಶಿಷ್ಟ ವರ್ಗದವರು ಸುಮಾರು 7% ಇದ್ದಾರೆ. ಅಂದ್ರೆ 17 ಎಷ್ಟಾಯ್ತು? 24.1% ಆಗ್ಬೇಕಲ್ಲ ಮೀಸಲಾತಿ. ಅಷ್ಟಾಗಿದೆಯಾ? ಈಗ IAS, IPS, IRS, IFS ನಲ್ಲಿ ಆಗಿದೆಯಾ? ನಮ್ಗೆ ಇನ್ನೂ ಗುಲಾಮಗಿರಿ ಮನಸ್ಥಿತಿನೇ ಹೋಗಿಲ್ಲ ನಮಗೆ. ನೋಡಿ, ಒಬ್ಬ ಅಡಿಗೆ ಮಾಡೋ ಬ್ರಾಹ್ಮಣ ಬಂದ್ರೆ ನಮಸ್ಕಾರ ಬುದ್ಧಿ ಅಂತ ಏನ್ ಕೆಳಗಡೆ ಬಗ್ಗಿ ನಮಸ್ಕಾರ ಹೊಡಿತೀವಿ, ನಮಸ್ಕಾರ ಬುದ್ಧಿ ಅಂತ. ಅದೇ ಒಬ್ಬ ದಲಿತರವನು ಶ್ರೀಮಂತ ಆಗಿದ್ರು ಕೂಡ, ವಿದ್ಯಾವಂತ ಆಗಿದ್ರು ಕೂಡ, ಏನ್ಲಾ ಹೆಂಗಿದೆಯಲ್ಲ, ಚೆನ್ನಾಗಿದೆಯಲ್ಲ ಅಂತ ಹೇಳ್ತೀವಿ. ಇದೇ ಗುಲಾಮಗಿರಿ ಮನಸ್ಥಿತಿ. ಇದು ಹೋಗ್ಬೇಕಲ್ಲಪ್ಪ. ಇದು ಕಿತ್ತೆಸಿಬೇಕಲ್ರಿ, ಸ್ವಾಭಿಮಾನ ಬರ್ಬೇಕಲ್ರಿ. ಇನ್ನು ಸ್ವಾಭಿಮಾನನೇ ಬಂದಿಲ್ಲ. ಬರೀ ಶಿಕ್ಷಣ ಪಡ್ಕೊಂಡ್ರೆ ಸಾಲದಿಲ್ಲ, ಸ್ವಾಭಿಮಾನ ಬರ್ಬೇಕಲ್ಲ ಜೊತೆನಲ್ಲಿ. ಸ್ವಾಭಿಮಾನ ಇಲ್ಲದೆ ಹೋದ್ರೆ ಅವ್ರು ಮನುಷ್ಯರಾಗಕ್ಕೆ ಸಾಧ್ಯ ಆಗ್ತದ? ಸಮಾನವಾಗಿ ತಲೆ ಎತ್ಕೊಂಡು ತಿರ್ಗಾಡಕ್ ಸಾಧ್ಯ ಆಗ್ತದ? ಗೌರವದಿಂದ ಬದುಕಕ್ಕೆ ಸಾಧ್ಯ ಆಗ್ತದ? ಈ ಗುಲಾಮಗಿರಿ ಮನಸ್ಥಿತಿನ ಕಿತ್ತಾಕಿಲ್ಲ ಇನ್ನ ನಾವು. ಸೊ ಇದರಿಂದ ಎಲ್ಲ ಹೊರಗಡೆ ಬರ್ಬೇಕಾದ್ರೆ ನೀವೆಲ್ಲ ಸಂವಿಧಾನ ಓದ್ಕೋಬೇಕು. ಮೀಸಲಾತಿ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಮೀಸಲಾತಿ ಯಾಕೆ ಮಾಡಿದ್ರು ಅಂತ ತಿಳ್ಕೋಬೇಕು. ಯಾರಿಗೂ ಮಾಡಿದ್ರು, ಅದಕ್ಕೆ ಹೇಳಿದ್ರು ಇದು ಭಿಕ್ಷೆ ಅಲ್ಲ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್.